ಚೀಸ್ ಕಾರ್ನ್ ಅಡೆ ದೋಸೆ ಮಾಡುವ ವಿಧಾನವನ್ನು ನೋಡೋಣ. ಒಂದು ಪಾತ್ರೆಗೆ ಅಕ್ಕಿ, ಉದ್ದಿನಬೇಳೆ, ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ತೊಳೆದು ನೀರು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಿ. ನೆನೆಸಿದ ಈ ಬೆಳೆಗಳ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ಕರಿಮೆಣಸು, ಜೀರಿಗೆ, ಒಣಮೆಣಸು, ಈರುಳ್ಳಿ ಹಾಕಿಕೊಂಡು ಶುಂಠಿ ಮತ್ತು ಇಂಗು ಹಾಕಿ ತೆಂಗಿನ ಹಾಲಿನ ಜೊತೆಗೆ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು. ಇದಕ್ಕೆ ಉಪ್ಪು ಮತ್ತು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸಿಟ್ಟುಕೊಳ್ಳಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಅಲೋಪಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ನೀರಿನೊಂದಿಗೆ ರುಬ್ಬಿಟ್ಟುಕೊಳ್ಳಿ. ಇದಕ್ಕೆ ಮಯೋನೀಸ್ ಹಾಕಿ ಚೆನ್ನಾಗಿ ಕಲಿಸಿ ಬೇಯಿಸಿದ ಕಾರ್ನ್ ಅನ್ನು ಕೂಡ ಸೇರಿಸಿಟ್ಟುಕೊಳ್ಳಬೇಕು. ಈಗ ಕಾದ ಕಾವಲಿಗೆ ತುಪ್ಪ ಸವರಿ ದೋಸೆ ಹಿಟ್ಟನ್ನು ಹರಡಿ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ ನಂತರ ಚೀಸ್ ಅನ್ನು ದೋಸೆ ಮೇಲೆ ತುರಿದು ಹರಡಿ. ಈಗ ತಯಾರಿಸಿಟ್ಟುಕೊಂಡ ಹಸಿರು ಚಟ್ನಿ ಹಾಕಿ ಹರಡಬೇಕು. ಸ್ವಲ್ಪ ಸಮಯ ಮುಚ್ಚಳ ಮುಚ್ಚಿ ಒಂದೇ ಬದಿ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ಚೀಸ್ ಕಾರ್ನ್ ಅಡೆ ದೋಸೆ ಜೇನುತುಪ್ಪ ಅಥವಾ ಚಟ್ನಿ ಪುಡಿಯೊಂದಿಗೆ ಸವಿಯಲು ಬಲು ರುಚಿ.